ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇ ಇದೆಲ್ಲ ಅಂತ ಗಂಗಾ ಕೂಗ್ತಾಳೆ. ನಿನಗೆ ನಾನು ಏನು ಮಾಡಬಹುದು ಅಂತ ತೋರಿಸೋದಕ್ಕೆ ಒಂದು ಸಣ್ಣ ಚಮಕ್ ಕೊಟ್ಟೆ ಅಷ್ಟೇ. ಕಿಡ್ನಾಪ್ ಮಾಡೋ ಕ್ರಿಮಿನಲ್ ಕಣೆ ನೀನು. ನಿನಗೆ ಇಷ್ಟಿರಬೇಕಾದ್ರೆ ನಾನು ಕಾಪಾಡೋ ಕಾಳಿ, ನನಗಿನ್ನೆಷ್ಟಿರಬೇಡ ಅಂತಾಳೆ ಭಾರ್ಗವಿ. ಬೆಂಕಿ ಜೊತೆ ಸರ್ಸಾಡ್ತಿದ್ಯಾ, ಇದು ನಿನಗೆ ಸರಿಯಾಗಿರೋದಿಲ್ಲ ಅಂತಾಳೆ ಗಂಗಾ. ಚೆನ್ನಾಗಿರಲ್ಲ, ನಿನ್ನ ಮಾತನ್ನು ಕೇಳಿ ನನಗೆ ನೆನಪಾಯ್ತು ನೋಡು. ಜ್ಯೂಸ್ ಚೆನ್ನಾಗಿದೆಯಾ ಅಂತಾಳೆ ಭಾರ್ಗವಿ. ಅರ್ಧ ಕುಡ್ದಿರೋ ಜ್ಯೂಸನ್ನು ತಟ್ಟೆಗೆ ಹಾಕ್ತಾಳೆ ಗಂಗಾ. 2 ನಿಮಿಷದಲ್ಲಿ ಕೆಲಸ ಶುರು ಆಗಬೇಕಿತ್ತಲ್ಲ, ಪರವಾಗಿಲ್ಲ ಇವಾಗ ಶುರುವಾಗುತ್ತೆ ಅಂತ ಭಾರ್ಗವಿ ನಗ್ತಾಳೆ. ಏನೇ ಹಾಕಿದ್ಯಾ ಇದರಲ್ಲಿ ಅಂತಾಳೆ ಗಂಗಾ. ನೀವಿಷ್ಟು ಜೋರಾಗಿ ಕೂಗಾಡಬಾರ್ದು ಅಂತಾಳೆ ಭಾರ್ಗವಿ. ನಾನು ಕೂಗಾಡಲ್ಲ ಅಂತ ಹೇಳ್ತಾಳೆ ಗಂಗಾ. ನೀವು ಭಯನೂ ಪಡ್ಕೋಬಾರ್ದು ಗಂಗಾ ಅಂತಾಳೆ ಭಾರ್ಗವಿ. ನಾನು ಭಯ ಪಡ್ಕೊಳ್ಳೋದಿಲ್ವೇ ಅಂತಾಳೆ ಗಂಗಾ. ಇಷ್ಟು ಕೋಪನೂ ಮಾಡ್ಕೋಬಾರ್ದು ಅಂತಾಳೆ ಭಾರ್ಗವಿ. ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಅಳ್ತಾಳೆ ಗಂಗಾ. ನೀವು ಅಳಲೂಬಾರ್ದು ಅಂತಾಳೆ ಭಾರ್ಗವಿ. ನಾನು ಅಳೋದಿಲ್ಲ ಅಂತ ನಗ್ತಾಳೆ ಗಂಗಾ. ಈ ವಿಷ ಹೊರಗೆ ತೆಗೆಯೋದು ಹೇಗೆ ಹೇಳು ಭಾರ್ಗವಿ, ಹೇಳು, ಹೇಗೆ ತೆಗೆಯೋದು ಪ್ಲೀಸ್ ಹೇಳೆ. ಹಾಸ್ಪಿಟ್ಲಿಗೆ ಹೋಗಬೇಕು. ಅಯ್ಯೋ ನನ್ನ ತಲೆ ಸುತ್ತುತ್ತಿದೆ ಅಂತ ಗಂಗಾ. ಅಯ್ಯೋ ಅಮ್ಮ ಅಂತಾಳೆ. ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡ್ರೆ ತಲೆ ಸುತ್ತು ಬರುತ್ತಾ ಅಂತ ಭಾರ್ಗವಿ ನಗ್ತಾ. ಅಲ್ಲ ಗಂಗಾ, ನೀನು ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ರೆ ಹೇಗೆ? 100 ಮಕ್ಕಳನ್ನ ಕಿಡ್ನಾಪ್ ಮಾಡಿಸೋ, ಪ್ರಾಣ ತೆಗೆಯೋ ಈ ಗಂಗಂಗೆ ಪ್ರಾಣ ಭಯ ಇದೆ ಅಂತಾಯಿತು. ಪ್ರಾಣ ಎಲ್ರಿಗೂ ಒಂದೇ, ಇವಾಗಾದರೂ ಅರ್ಥ ಆಯ್ತಾ? ಆನೆಗೆ ಆನೆ ಪ್ರಾಣ ಮುಖ್ಯ, ಆದರೆ ಇರುವೆಗೆ ಇರುವೆ ಪ್ರಾಣ ಮುಖ್ಯ. ಡೋಂಟ್ ವರಿ, ನಾನು ನಿಮಗೇನು ಮಾಡಲ್ಲ. ನನ್ನ ಅಪ್ಪನ ಕೊಂದವರು ಅಷ್ಟು ಸುಲಭವಾಗಿ ಸತ್ತರೆ ಹೇಗೇಳು? ನೀನು ಬದುಕಬೇಕು, ಆಯಸ್ ಇದ್ದಷ್ಟು ವರ್ಷ ನೀನು ಜೀವಂತವಾಗಿರಬೇಕು. ರವೀಂದ್ರನ ಕೊಲ್ಲಬಾರ್ದಿತ್ತು, ಪಾಪದ ಮಕ್ಕಳನ್ನ ಕಿಡ್ನಾಪ್ ಮಾಡಬಾರ್ದಾಗಿತ್ತು ಅಂತ ಪ್ರತಿ ಕ್ಷಣ ಪ್ರತಿದಿನ ನೀನು ಅಳಬೇಕು. ಹಾಗೆ ಮಾಡ್ತೀನಿ. ನಮ್ಮ ಅಪ್ಪನ ಗುರಿಯಾಗಿ ನಮ್ಮ ಮಾವನ ಮೇಲೆ ಹಾಕಿದ್ಯಲೇ ಸುಳ್ಳೆ ಕೇಸು, ಅವ್ರ ಬದಲಾಗಿ ನಿನ್ನ ನಿಜವಾದ ಮುಖನ ಕೋರ್ಟಲ್ಲಿ ಬಯಲು ಮಾಡ್ತೀನಿ. ನಿನಗೆ ಗಲ್ಲು ಶಿಕ್ಷೆನೋ ಜೀವವಾದಿ ಶಿಕ್ಷೆನೋ ಯಾವುದೇ ಒಂದು ಶಿಕ್ಷೆಯಾಗಿ ಈ ಜನ್ಮ ನೀನು ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ, ನೋಡ್ತಿರು ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ JP ಪಾಟೀಲ್, ಪಾಪ ನನ್ನ ಬೇಲ್ ತರೋದಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಟ್ರಿ ಅಲ್ವಾ ನಿರ್ಮಲಾ ಅಂತಾರೆ. ಆಗ ಬೃಂದ ಬಂದು, ಮಾವ ಇಷ್ಟು ವರ್ಷ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಲಕ್ಸುರಿ ಲೈಫನ್ನು ಕೊಟ್ಟೋರು ನೀವು ಇಂಥ ಮಾತನ್ನು ಹೇಳಬಾರ್ದು. ನೀವು ವಾಪಸ್ ಬಂದಿರೋ ಖುಷಿ ಮುಂದೆ ಈ ಆಸ್ತಿ ಈ ಒಡವೆ ಎಲ್ಲ ಯಾವ ಲೆಕ್ಕ ಹೇಳಿ? ನಿಮಗೆ ಕಷ್ಟ ಅಂತ ಬಂದಾಗ ನಾವು ಜೊತೆಗೆ ನಿಲ್ಲಲ್ವಾ? ಆದರೆ ಅಂತ ಬೃಂದ ಹೇಳುವಾಗ ಏನಾದರೆ ಅಂತಾರೆ JP. ನಿಮಗೆ ಕಷ್ಟ ಕೊಟ್ಟವರಿಗೆ ರಾಜಮರ್ಯಾದೆ ಸಿಗ್ತಿದೆಯಲ್ಲ, ಅದನ್ನು ನೋಡಿದರೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ಮಾವ ಅಂತಾಳೆ ಬೃಂದ. ನೀನೇನು ಹೇಳೋಕೆ ಬರ್ತಿದ್ಯಾ ಅಂತಾರೆ JP. ಹೌದು ಮಾವ, ನಿಮಗೇನು ಆಗಬಾರ್ದು, ನಿಮ್ಮ ಮೇಲೆ ಒಂದು ಸಣ್ಣ ಗೀಟು ಬೀಳಬಾರ್ದು ಅಂತ ನಾವೆಲ್ಲ ಇದ್ದರೆ ಆ ಭಾರ್ಗವಿ ನಿಮ್ಮನ್ನು ಸೋಲ್ಸೋಕ್ಕೆ ಹೊಂಚು ಹಾಕಿದ ಹಾಗೆ ಕಾಯ್ತಿದ್ಲು. ಇಷ್ಟಕ್ಕೆಲ್ಲ ಕಾರಣ ಅವಳೇ ಮಾವ. ಹೋಗಿ ಅಂಥವಳನ್ನು ತಲೆ ಮೇಲೆ ಕೂರಿಸ್ಕೊತಿದ್ದೀರಲ್ಲ ನೀವು ಅಂತಾಳೆ ಬೃಂದ ಅಂತ ಕೂಗ್ತಾ. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ ಗೌರವಕ್ಕೆ ತುಂಬ ಥ್ಯಾಂಕ್ಸ್, ಆದರೆ ಭಾರ್ಗವಿನ ಬೈಬೇಡ ಅಂತಾರೆ JP. ಆ ಭಾರ್ಗವಿ ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವ ಹಾಗಾಗಲಿಲ್ವಾ ಅಂತಾರೆ ನಿರ್ಮಲಾ. ಆದರೆ ಅದು ಅವಳು ಮಾಡಿದ ತಪ್ಪಲ್ಲ, ನನ್ನ ಪಾಪ, ನನ್ನ ಕರ್ಮ. ಜೀವನ ಅಂದರೆ ಹೀಗೆ ಇರುತ್ತೆ ಅಂತ ಈ ಕೇಸಿಂದ ನನಗೆ ಅರ್ಥ ಆಗಿದೆ. ಸುಮ್ಮನೆ ನಾನು ಮಾಡಿದ ತಪ್ಪಿಗೆ ಭಾರ್ಗವಿನ ದೂಷಿಸಬೇಡ. ಯು ನೋ ಸಮಥಿಂಗ್ ನಿರ್ಮಲಾ, ಭಾರ್ಗವಿ ಇಲ್ಲ ಅಂದರೆ ಇವತ್ತು ನಾನು ಮನೆಗೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಾರೆ JP. ಏನು ಹೇಳ್ತಿದ್ದೀರಾ JP, ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ ಅಂತಾರೆ ನಿರ್ಮಲಾ. ಇನ್ಯಾವತ್ತೂ ಭಾರ್ಗವಿ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಶಕ್ತಿ ಪ್ರಸಾದ್ ಭೂಪತಿ, ಅವನು ಬಂದಾಗೆಲ್ಲ ಅಣ್ಣ ಅಂತ ಕರಿತಿದ್ಯಲ್ಲ, ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಸ್ನೇಹದ ಹೆಸರಲ್ಲಿ ನನಗೆಂಥ ದ್ರೋಹ ಮಾಡಿದ್ದಾನೆ ಗೊತ್ತಾ ನಿನಗೆ? ಇವತ್ತು ಅವನು ಗಾಯತ್ರಿ ಒಂದಾಗಿ ನಿಂತಿದ್ದಾರೆ. ನಾನು ಬಿಡುಗಡೆ ಆಗಬಾರ್ದು ಅಂತ ಡೆಲ್ಲಿಯಿಂದ ಆರ್ಕೆನ ಕರ್ಕೊಂಡು ಬಂದಿದ್ದಾರೆ. ಯು ನೋ ಸಮಥಿಂಗ್ ನಿರ್ಮಲಾ, ಇವತ್ತು ಆರ್ಕೆ ವಿರುದ್ಧ ನಿಂತು ಮಾತಾಡೋದು ಅಷ್ಟು ಸುಲಭ ಇರಲಿಲ್ಲ ಭಾರ್ಗವಿ. ನನ್ನ ಸೊಸೆ ಭಾರ್ಗವಿ, ಶೀ ಈಸ್ ಫೈರ್ ಬ್ರ್ಯಾಂಡ್. ಎಷ್ಟೇ ಕಷ್ಟ ಇದ್ದರೂ ಎಷ್ಟು ಸುಲಭವಾಗಿ ವಾದ ಮಾಡಿ ನನಗೆ ಬೇಲ್ ಕೊಡಿಸಿದ್ದಾಳೆ ಗೊತ್ತಾ? ನನ್ನನ್ನು ಉಳಿಸೋಕೆ ಅವಳು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನಿನಗೆ ಗೊತ್ತಾ? ಆ್ಯಂಡ್ ನಿಮಗಂತೂ ಭಾರ್ಗವಿ ಬಗ್ಗೆ ಗೊತ್ತಿರಲಿಲ್ಲ. ನೀನು ಅವಳ ಅಕ್ಕ ತಾನೇ. ಯಾವತ್ತಾದರೂ ಭಾರ್ಗವಿ ಜೊತೆ ನಿಂತು ಅವಳಿಗೆ ಸಹಾಯ ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ಯಾ? ಎಲ್ಲ ಮುಗಿದ ಮೇಲೆ ಈಗ ಬಂದು ಮಾತಾಡೋದು ಬಹಳ ಈಸಿ ಅಂತಾರೆ JP. ಅಲ್ಲ ಮಾವ ಅದು ಅಂತಾಳೆ ಬೃಂದ. ಸ್ಟಾಪ್ ಇಟ್ ಬೃಂದ, ಇದೇ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅರ್ಜುನ್ ಭಾರ್ಗವಿ ಮಧ್ಯೆ ಮನಸ್ತಾಪ ಬಂದಿದೆ. ಅದನ್ನೆಲ್ಲ ಸರಿ ಮಾಡೋದು ನಮ್ಮ ಜವಾಬ್ದಾರಿ. ನೋಡು ಬೃಂದ, ಇನ್ಮುಂದೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಆಗ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನಿರ್ಮಲಾ, ನಿಮ್ಮಿಬ್ಬರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಅಂತ JP ಹೋಗ್ತಾರೆ. ಬೃಂದ ಈಚೆ ಬಂದು, ನಾನು ಭಾರ್ಗವಿನ ಮನೆಯಿಂದ ಆಚೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ರೆ ಈ ಮಾವ ಅವಳ ಸಂಸಾರ ಸರಿ ಮಾಡು ಅಂತಿದ್ದಾರಲ್ಲ, ಮಾಡ್ತೀನಿ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಮಾವ. ನೀವು ಬಂದಿರೋದು ಬೇಲ್ ಮೇಲೆ, ಕೇಸಿನೂ ಮುಗ್ದಿಲ್ಲ. ಕೊನೆಯಲ್ಲಿ ಗೆಲ್ಲೋದು ನಮ್ಮ ಅತ್ತೆ ಗಾಯತ್ರಿ ದೇವಿನೇ ಅಂತಾಳೆ. ಈಚೆ JP ಅರ್ಜುನ್ ಹಾಲ್ನಲ್ಲಿ ಬರ್ತಾ ಇರುವಾಗ ಜಗನ್ ಎದುರುಗಡೆ ಬರ್ತಾರೆ. JP ಅವನ್ನ ತಬ್ಕೊತಾರೆ.
ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಚಿಕ್ಕು ಈ ಮನೆ ಆಧಾರವಾಗಿ ನಿಂತಿದ್ದಾರೆ. ಪ್ರತಿ ಕ್ಷಣ ನಮ್ಮ ಜೊತೆನೇ ಇದ್ದರು. ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ತುಂಬ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ ಡ್ಯಾಡ್. ಅಕೌಂಟ್ಸ್ ಫ್ರೀಸ್ ಆಗಿರೋ ಟೈಮಲ್ಲಿ ಬೇಲ್ ತಗೊಳ್ಳೋಕ್ಕೆ ದುಡ್ಡು ಹೊಂದಿಸಿದ್ದು ಚಿಕ್ಕುನೇ ಅಂತಾನೆ ಅರ್ಜುನ್. ಆ ವಿಷಯ ಎಲ್ಲ ಈಗ ಯಾಕೆ ಅರ್ಜುನ್? ರಾಮನ ಜೊತೆ ಲಕ್ಷ್ಮಣ ಕಾಡಿಗೆ ಹೋಗಿದ್ನಂತೆ. ನಾನು ನಮ್ಮ ಅಣ್ಣಂಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಅಂತೂ ನೀನು ಆಚೆ ಬಂದಿಯಲ್ಲಣ್ಣ, ಈಗ ನನ್ನ ಮನಸ್ಸು ನಿರಳಾಯಿತು. ಇನ್ನೂ ನಾವು ಯಾವುದಕ್ಕೂ ಹೆದರೋದಿಲ್ಲ ಅಣ್ಣ. ನಿಮ್ಮ ಯಾರ ಕೈಲೂ ದುಡ್ಡಿರಲಿಲ್ಲ ಅಣ್ಣ, ಏನು ಮಾಡೋದು ಅಂತ ತೋಚದೆ ನನ್ನ ಕೆಲಸ ಮಾಡ್ತಿರೋ ಕಂಪ್ನಿನ ಈ ಮನೆ ಅಡ ದುಡ್ಡು ತಂದೆ. ನಿನ್ನ ಕೇಳಿದೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸು ಅಂತಾರೆ ಜಗನ್. ಏಯ್, ನೀನು ಆ ಸಮಯಕ್ಕೆ ಏನು ತೋಚೋ ಅದೇ ಥರ ಮಾಡಿದ್ಯಾ. ಇನ್ಫ್ಯಾಕ್ಟ್ ನೀನು ಮಾಡಿರೋ ಸಹಾಯವನ್ನು ನಾನು ಖಂಡಿತ ಮರೆಯಲ್ಲ ಜಗನ್ ಅಂತಾರೆ JP. ಅಯ್ಯೋ ಏನಣ್ಣ ಇದೆಲ್ಲ ಸಹಾಯ, ಅದು ಇದು ಅಂದ್ಕೊಂಡು ನೋಡೋಣ. ಬೇಲ್ಗೋಸ್ಕರ ತಗೊಂಡಿರೋ ದುಡ್ಡಿನ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೋಬೇಡ. ಪೂರ್ತಿ ಅಮೌಂಟನ್ನು ಕೊಟ್ಟು ನಾನು ಈ ಮನೆನ ಬಿಡಿಸ್ಕೊಡ್ತೀನಿ. ಮತ್ತೆ ಈ ಮನೆ ನಮಗೆ ವಾಪಸ್ ಸಿಗೋ ಹಾಗೆ ಮಾಡ್ತೀನಿ. ಹುಟ್ಟಿದಾಗಿಂದ ನಿನ್ನ ಋಣದಲ್ಲಿರೋ ನನಗೆ ಸಣ್ಣ ಸೇವೆ ಮಾಡೋ ಅವಕಾಶ ಕೊಡೋಣ ಅಂತಾರೆ ಜಗನ್. ಇಷ್ಟೊಂದು ಪ್ರೀತಿಗೆ ನಾನು ಯೋಗ್ಯನ, ಅರ್ಹನ ಅಂತ ನನಗೆ ಗೊತ್ತಾಗಲಿಲ್ಲ ಜಗನ್. ಆದರೆ ಕಷ್ಟ ಅಂತ ಬಂದಾಗ ನನ್ನವರು ಅಂತ 4 ಜನ ಇದ್ದಾರೆ. ನನಗದೇ ಖುಷಿ. ನಿನ್ನನ್ನು ನನ್ನ ತಮ್ಮ ಅಂತ ಹೇಳ್ಕೊಡೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಜಗನ್ ಅಂತ JP ಜಗನ್ನ ತಪ್ಕೋತಾರೆ. ನೋಡು, ಮನೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನನ್ನ ಸೊಸೆ ಭಾರ್ಗವಿ ಈ ಮನೆನ ವಾಪಸ್ ಕೊಡಿಸ್ತಾಳೆ ಅಂತಾರೆ JP. ಡ್ಯಾಡ್, ಏನು ಹೇಳ್ತಿದ್ದೀರಾ ಡ್ಯಾಡ್ ಅಂತಾನೆ ಅರ್ಜುನ್. ಭಾರ್ಗವಿ ಈ ಕೇಸನ್ನು ಗೆದ್ದೇ ಕಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಷ್ಟೇ ಅಲ್ಲ, ಕಳ್ಕೊಂಡಿರೋದನ್ನೆಲ್ಲ ಮತ್ತು ವಾಪಸ್ ಕೊಡಿಸ್ತಾಳೆ. ಇನ್ನು ಸ್ವಲ್ಪ ದಿನ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಅಂತಾರೆ JP. ಭಾರ್ಗವಿ ಕೈಲಿ ನಿಮಗೆ ಬೇಲ್ ಕೊಡಿಸೋದಕ್ಕೆ ಕಷ್ಟ ಆಗಿತ್ತು. ನೀವು ಅವಳನ್ನು ಅತಿಯಾಗಿ ನಂಬೇಡಿ ಅಂತಾರೆ ಜಗನ್. ಇಷ್ಟು ದಿನ ನಾನು ಅವಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಜಗನ್. ಅವಳ ಕೋಪ, ಅವಳ ಹಠ, ನೇರ ಮಾತಿನ ಹಿಂದೆ ಅವಳಿಗಿರೋ ಪ್ರೀತಿ, ಕಾಳಜಿ ನನಗೆ ಅರ್ಥನೇ ಆಗಿರಲಿಲ್ಲ. ಆದರೆ ಕೋರ್ಟಲ್ಲಿ ಅವಳು ನಮ್ಮ ಪರವಾಗಿ ವಾದ ಮಾಡ್ತಿರುವಾಗ ಫಾರ್ ದ ಫಸ್ಟ್ ಟೈಮ್ ಅವಳೇನು ಅಂತ ನನಗೆ ಗೊತ್ತಾಯಿತು. ಅವಳ ಅಪ್ಪ ರವೀಂದ್ರನ ಪರವಾಗಿ ಅವಳು ಹೇಗೆ ವಾದ ಮಾಡಿದ್ಲೋ ಅಷ್ಟೇ ಶ್ರದ್ಧೆಯಿಂದ ವಾದ ಮಾಡಿ ನನ್ನನ್ನು ಉಳಿಸೋಕೆ ಪ್ರಯತ್ನ ಪಟ್ಲು. ಅವಳು ನನ್ನನ್ನು ಎಂಥ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಗೊತ್ತಾ ಜಗನ್. ಅವಳ ಬಗ್ಗೆ ನಾವು ಇನ್ನೂ ಅನುಮಾನ ಪಟ್ಟರೆ ನಮ್ಮಂಥ ಮೂರ್ಖರು ಇನ್ಯಾರೂ ಇರೋದಿಲ್ಲ ಅರ್ಜುನ್. ಭಾರ್ಗವಿ ಹೇಳಿರೋ ಒಂದೊಂದು ಪಾಯಿಂಟ್ ಕೂಡ ನಾವು ಕೇಸ್ ಗೆಲ್ಲಬಹುದಿತ್ತು. ಆದರೆ ಏನು ಮಾಡೋದು, ನಮ್ಮ ಎದುರುಗಡೆ ಇರೋ ನೀಚರು ತಮ್ಮ ಮೋಸನ ಮುಂದುವರಿಸ್ತಾನೆ ಇದ್ದಾರೆ. ಅವರೆಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿತ್ತು. ಇನ್ನೇನು ನನ್ನ ಜೀವನ ಎಲ್ಲ ಮುಗ್ದೇ ಹೋಯಿತು ಅನ್ಕೋತಿದ್ದೆ. ಆದರೆ ಭಾರ್ಗವಿ ಎಷ್ಟು ಚಾಲಾಕಿತನದಿಂದ ಬೇಲ್ ಕೇಳಿದ್ಲು ಗೊತ್ತಾ. ಅವಳು ಬೇಲ್ ಕೇಳಿದ ರೀತಿ ನೋಡಿ ಆರ್ಕೆ ಸ್ವತಃ ಬೇಲ್ ಕೊಡ್ಬೋದು ಅಂತ ಹೇಳ್ದ. ಅವಳು ನೋಡಿ ಒಂದು ಕ್ಷಣ ನಾನೇ ಮೂಕನಾಗ್ಬಿಟ್ಟೆ. ಇನ್ನೇನು ಸಾವು ನನ್ನ ಕಣ್ಮುಂದೆ ಬಂತು ಅಂದಾಗ ನನ್ನನ್ನು ಕಾಪಾಡಿದವಳು ಭಾರ್ಗವಿ. ಈಗ ಮತ್ತೆ ನನ್ನನ್ನು ನನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಬದುಕೋ ಹುಮ್ಮಸ್ಸನ್ನು ಕೊಟ್ಟಿದ್ದಾಳೆ. ಈ JP ಪಾಟೀಲ್ ಬದುಕಿಗೆ ಒಂದು ಅರ್ಥ ಕೊಟ್ಟಿದ್ದಾಳೆ. ಅವಳೊಬ್ಬಳು ಸಾಕು ಈ ಕೇಸ್ ಗೆಲ್ಲೋದಕ್ಕೆ ಅಂತಾರೆ JP. ಈಚೆ ಭಾರ್ಗವಿ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಿರುವಾಗ ಹಿಂದಿನಿಂದ ಅರ್ಜುನ್ ಬಂದು ಅವಳ ಹೆಗಲನ್ನು ಮುಟ್ಟಬೇಕು ಅಂತ ವಾಪಸ್ ಕೈನ ಹಿಂದೆ ತಗೊಂಡು ಭಾರ್ಗವಿ ಅಂತ ಕರೀತಾನೆ. ಪಾರ್ಥ ಅಂತಾಳೆ ಭಾರ್ಗವಿ. ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತಾನೆ. ಅದು ಅಂತಾನೆ ಅರ್ಜುನ್. ಕಷ್ಟಪಟ್ಟರು ಹೇಳುವಂತಹ ವಿಷಯ ಏನಪ್ಪ ಅದು ಅಂತಾಳೆ ಭಾರ್ಗವಿ. ಡ್ಯಾಡನ್ನು ಆಚೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಭಾರ್ಗವಿ ಅಂತಾನೆ ಅರ್ಜುನ್. ಪಾರ್ಥ, ಅವರು ನನ್ನ ಮಾವ, ಅವರನ್ನು ಕಾಪಾಡ್ಕೊಳ್ಳೋ ಕರ್ತವ್ಯ ನಂದೇ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ನೀವು ಇವಾಗ ಥ್ಯಾಂಕ್ಸ್ ಹೇಳಿದ್ದು ಹೆಂಡತಿ ಜೊತೆ ಮಾತಾಡ್ತಾ ಇರೋ ಗಂಡನಾಗ ಇಲ್ಲ ಲಾಯರ್ ಜೊತೆ ಮಾತಾಡ್ತಾ ಇರೋ ಕ್ಲೈಂಟಾಗ? ಪಾರ್ಥ, ಈಗಲೂ ನಿಮಗೆ ನನ್ನ ಮೇಲೆ ಅನುಮಾನನ? ಅಲ್ಲ, ನನ್ನನ್ನು ಎಷ್ಟು ದಿನದಿಂದ ನೋಡ್ತಿದ್ದೀರಾ, ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ವಾ? ನಾನು ಇಷ್ಟು ದಿನ ಕೇಸಲ್ಲಿ ಗೆದ್ದಿರ್ಬೋದು, ಸೋತಿರ್ಬೋದು, ಆದರೆ ನನ್ನ ಪ್ರೀತಿ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನನ್ನ ಯೋಚನೆ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ ನಿಮಗೆ ಅರ್ಥ ಆಗ್ತಿಲ್ವಾ ಪಾರ್ಥ? ಅವತ್ತು ಇವತ್ತು ನಮ್ಮ ಮಾವ ಮಾಡ್ತಾ ಇದ್ದ ತಪ್ಪು ಕೆಲಸಗಳ ಬಗ್ಗೆ ಕಮೆಂಟ್ ಮಾಡ್ತಿದ್ನೇ ಹೊರತು ನನಗೆ ಅವ್ರ ಮೇಲೆ ಯಾವ ದ್ವೇಷವೂ ಇಲ್ಲ. ನಮ್ಮಪ್ಪ ನನ್ನ ಮನಸ್ಸಲ್ಲಿ ಯಾವ ಸ್ಥಾನದಲ್ಲಿದ್ದಾರೋ ಮಾವ ಕೂಡ ಅದೇ ಸ್ಥಾನದಲ್ಲಿದ್ದಾರೆ. ನನ್ನ ಕೋಪ ಕಾಣಿಸೋ ನಿಮಗೆ ನನ್ನ ಕಾಳಜಿ ಕಾಣಿಸ್ತಿಲ್ವಾ? ನಾನು ಆಡೋ ಮಾತಿಗೆ ಅರ್ಥ ಹುಡ್ಕೋ ನಿಮಗೆ ನನ್ನ ಮನಸ್ಸಿನ ಮಾತು ಕೇಳಿಸ್ತಿಲ್ವಾ? ಹೇಳಿ ಪಾರ್ಥ, ನನ್ನ ಮನಸ್ಸಿನ ಮಾತು ನಿಮಗೆ ಅರ್ಥ ಆಗ್ತಿಲ್ವಾ ಅಂತಾಳೆ ಭಾರ್ಗವಿ. ಈಚೆ JP ಶಕುಂತಲ ಕಾಲಿಗೆ ಬಂದು ಬೀಳ್ತಾರೆ. ಎದ್ದೇಳು ಮಗನೇ, ಈಗ ಕಾಲಿಗೆ ಬೀಳೋದಲ್ಲ ಯಾಕಪ್ಪ ಅಂತಾರೆ ಶಕುಂತಲ. ಅಮ್ಮನ ಕಾಲಿಗೆ ಬೀಳೋಕ್ಕೆ ಮುಜುಗರ ಯಾಕಮ್ಮ ಅಂತಾರೆ JP. ನೋಡುಪ್ಪ, 100 ವರ್ಷ ಚೆನ್ನಾಗಿ ಬಾಳು ಮಗನೆ, ಬಾ ಕೂತ್ಕೋ ಅಂತ ಮತ್ತೆ ನಿನ್ನನ್ನು ನೋಡ್ತೀನೋ ಇಲ್ವೋ ಅನ್ನಿಸ್ತಿತ್ತು. ಹೆತ್ತು ಕರಳು ಸಂಕಟನ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂತೂ ನೀನು ವಾಪಸ್ ಬಂದಿಯಲ್ಲ, ನನಗೀಗ ಸಮಾಧಾನ ಆಗ್ತಿದೆ ಕಣೋ ಅಂತಾರೆ ಶಕುಂತಲ. ನಾನು ಅಷ್ಟೇ ಅಮ್ಮ, ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀನೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ. ಸಾವು ನನ್ನ ಕಣ್ಮುಂದೆ
ಬಂದು ನಿಂತಿತ್ತು. ಇನ್ನೇನು ನನ್ನ ಕತೆ ಮುಗ್ದೋಯ್ತು ಅನ್ನೋಷ್ಟರಲ್ಲಿ ನನ್ನ ಸೊಸೆ ಭಾರ್ಗವಿ ಬಂದು ನನ್ನ ಕಾಪಾಡಿದ್ಲು. ಈಗ ವಾಪಸ್ ಬಂದಿರೋದು ಹೀಗೆ ಮತ್ತೆ ನಿನ್ನ ಜೊತೆ ಮಾತಾಡ್ತಾ ಇರೋದು ನನಗೆ ಸಿಕ್ಕಿರೋ ಮರುಜನ್ಮ ಕಣಮ್ಮ. ಈಗ ತಾನೇ ಹುಟ್ಟಿರೋ ಮಗು ಮೊದಲನೇ ಸಲ ಪ್ರಪಂಚ ನೋಡುತ್ತಲ್ಲ, ಅಷ್ಟು ಖುಷಿ ಆಗ್ತಿದೆ. ಹೀಗೆಲ್ಲ ಆದಮೇಲೆ ನಾನು ತಿಳ್ಕೊಂಡಿದ್ದು ಬರೀ ಜೀವನದ ಬೆಲೆ ಅಲ್ಲಮ್ಮ, ನಿನ್ನ ಬೆಲೆ, ನಿಮ್ಮೆಲ್ಲರ ಬೆಲೆ ಅಂತಾರೆ ಜೆ ಪಿ. ನೀನು ಎಷ್ಟು ಬದಲಾಗಿದ್ಯಾ, ನನಗೀಗ ತುಂಬ ಖುಷಿ ಆಗ್ತಿದೆ ಜೆ ಪಿ. ನಿನ್ನ ಬಾಯಲ್ಲಿ ಅಮ್ಮ ಅಂತ ಅನ್ಸ್ಕೊಳ್ಳೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ ಅಂತಾರೆ ಶಕುಂತಲಾ. ಆದರೆ ನೀನು ನನ್ನನ್ನು ಕ್ಷಮಿಸ್ಬೇಕಮ್ಮ ಅಂತಾರೆ ಜೆ ಪಿ. ಯಾಕೋ, ಏನಾಯಿತೋ ಅಂತಾರೆ ಶಕುಂತಲಾ. ನನ್ನಿಂದಾಗಿರೋ ತಪ್ಪು ಒಂದ ಎರಡ ಹೇಳು. ಹೆತ್ತ ತಾಯಿಗೂ ಮರ್ಯಾದೆ ಕೊಡದೆ ಕಾಲದಲ್ಲಿ ಮುಳುಗಿ ಹೋಗಿದ್ದೆ. ಹೆಣ್ಣು ಅಂದರೆ ಮನೇಲಿರಬೇಕು, ಮನೆ ಕೆಲಸಕ್ಕೆ ಮಾತ್ರ ಲಾಯಕ್ಕು ಅನ್ನೋ ಕೆಟ್ಟ ಭಾವನೆ ನನ್ನಲ್ಲಿ ಅದು ಹೇಗೆ ತುಂಬಿಕೊಂಡಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಭಾರ್ಗವಿ ನನ್ನ ಮನಸ್ಸಲ್ಲಿದ್ದ ಕೊಳಕನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿಬಿಟ್ಲಮ್ಮ ಅಂತಾರೆ ಜೆ ಪಿ. ಈಚೆ ಅರ್ಜುನ್ ಭಾರ್ಗವಿನ ನೋಡಿ, ಬೃಂದಾ ಅಲ್ಲೇ ನಿಂತ್ಕೋತಾಳೆ. ನನ್ನ ಮಾತಲ್ಲಿ ಅರ್ಥ ಹುಡ್ಕೊ, ನಿಮಗೆ ನನ್ನ ಮನಸ್ಸಿನ ಮಾತು ಅರ್ಥ ಆಗ್ತಿಲ್ವಾ ಪಾರ್ಥ ಅಂತಾಳೆ ಭಾರ್ಗವಿ. ಹೇಳು ಅರ್ಜುನ್. ಭಾರ್ಗವಿ ಅಷ್ಟು ಪ್ರೀತಿಯಿಂದ ಏನೋ ಕೇಳ್ತಿದ್ದಾಳೆ. ಅವಳ ಪ್ರಶ್ನೆಗೆ ಉತ್ತರ ಕೊಡು ಅಂತ ಬೃಂದ ಬರ್ತಾಳೆ. ಇದೇನು ಬೃಂದ, ಯಾವಾಗಲೂ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ಕೊಂಡು ಬರ್ತೀಯಲ್ಲ. ನೋಡು, ಇದು ನಮ್ಮ ಪರ್ಸ್ನಲ್ ಮ್ಯಾಟ್ರ್, ಮಧ್ಯೆ ಬರಬೇಡ ಅಂತಾಳೆ ಭಾರ್ಗವಿ. ಪರ್ಸ್ನಲ್ ಅಂತಿದ್ರೆ ರೂಮಲ್ಲಿ ಮಾತಾಡಬೇಕಿತ್ತು, ಹೀಗೆ ಕಾರಿಡಾರಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ. ಇಷ್ಟು ಕೊಬ್ಬು ಒಳ್ಳೇದಲ್ಲ ಭಾರ್ಗವಿ. ಏನೇ ನಿನ್ನ ಅಕ್ಕನಾಗಿ ಸಣ್ಣ ಅಡ್ವೈಸ್ ಕೊಡ್ತಿದ್ದೀನಿ ಅಷ್ಟೇ. ಪರವಾಗಿಲ್ಲ ಅರ್ಜುನ್. ಪಾಪ ಭಾರ್ಗವಿ ಅಷ್ಟು ಪ್ರೀತಿಯಿಂದ ಏನೋ ಕೇಳ್ತಿದ್ದಾಳೆ, ಆದರೆ ನೀನು ಮಾತ್ರ ಯಾವಾಗ ನೋಡಿದ್ರೂ ಕೋಪ ಮಾಡ್ಕೊಂಡೇ ಇರ್ತೀಯ. ಗಾಯತ್ರಿ ದೇವಿನ ಮನೆಗೆ ಕರ್ಕೊಂಡು ಬರೋಕ್ಕೂ ಮುಂಚೆನೇ ಹೀಗೆ ಕೇಳಿದ್ಲು, ಮಾವನ ಮೇಲೆ ಕೇಸ್ ಹಾಕೋ ಮುಂಚೆನೂ ಹೀಗೆ ಕೇಳಿದ್ಲು, ಕಾಳೆ ಆಗೋ ಮುಂಚೆನೂ ದಿಟ್ಟೋ ಹಾಗೆ ಕೇಳಿದ್ಲು, ಕೊನೆಯಲ್ಲಿ ಮಾವನ ಅರೆಸ್ಟ್ ಮಾಡಿಸೋ ಮುಂಚೆನೂ ನೀನು ಕೇಳಿನೇ ನಿರ್ಧಾರ ತಗೊಂಡಿದ್ಲು ಅಂತಾಳೆ ಬೃಂದಾ. ಈಚೆ ಜೆ ಪಿ ಮನೆಗೆ ಒಬ್ಬರು ಬಂದು, ನೀವೇನಾ ಜೆ ಪಿ ಪಾಟೀಲ್, ನೀವು ಈ ಮನೆನ ಜೆ ಕನ್ಸ್ಟ್ರಕ್ಷನ್ಗೆ ಮಾರಿದಿರಲ್ವಾ, ಅದಕ್ಕೆ ಸೀಸ್ ಮಾಡೋಕ್ಕೆ ಬಂದಿದ್ದೀವಿ ಅಂತಾರೆ. ವಾಟ್ ಅಂತಾರೆ ಜೆ ಪಿ. ನಿಮಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಇಲ್ಲಿಗೆ ಬಾಸ್ ಬರ್ತಿದ್ದಾರೆ ಅಂತಾರೆ. ಆಗ ಜಗನ್ ಬರ್ತಾರೆ. ಬಂದು, ಇದು ನನ್ನ ಮನೆ, ಆ ಪೇಪರ್ಸ್ನ ಕೊಡು ಅಂತಾರೆ. ಭಾರ್ಗವಿ ಅದನ್ನು ನೋಡಿ, ಜೆ ಕನ್ಸ್ಟ್ರಕ್ಷನ್ ಅಂದರೆ ಜಗನ್ ಮಾವನ ಕಂಪ್ನಿ ಪಾರ್ಥ, ಮೋಸದಿಂದ ಮನೆನ ಬರ್ಸ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಏಯ್, ಏನರೋ ನೋಡ್ತಿದ್ದೀರಾ ಅಂತಾರೆ ಜಗನ್. ಆಗ ಎಲ್ಲರನ್ನೂ ಮನೆಯಿಂದ ಆಚೆ ತಳ್ತಾರೆ. ಆಗ ಭಾರ್ಗವಿ, ಮಿಸ್ಟರ್ ಜಗನ್ ಪಾಟೀಲ್, ನನ್ನ ಕುಟುಂಬದ ಜೊತೆ ಮತ್ತೆ ಈ ಮನೆಗೆ ಕಾಲಿಟ್ಟೇ ಇಡ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.